ದೇಶದಲ್ಲಿ ಹಾದಿ ಬೀದಿಗಳಲ್ಲಿ ಹಿಂದೂಗಳ ನರಮೇಧವನ್ನ ಮಾಡುತ್ತಿರುವಂತಹ ಮೂಲಭೂತವಾದಿ ಜನರ ವಿರುದ್ಧ ದೇಶಾದ್ಯಂತ ಆಕ್ರೋಶದ ಜ್ವಾಲೆ ಮೊಳಗ್ತಾ ಇದೆ. ಇಡೀ ದೇಶಾದ್ಯಂತ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನ ಜನ ಬಾಂಗ್ಲಾದೇಶದ ಹಿಂದೂಗಳ ನರಮೇಧದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಈ ಒಂದು ನರಮೇಧಕ್ಕೆ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಈ ಒಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧದ ವಿರುದ್ಧ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಆದ್ರೆ ದೇಶದಾದ್ಯಂತ ಒಂದಿಷ್ಟು ಹೋರಾಟಗಳು ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ನರಮೇಧ ಎಲ್ಲೆಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಕೇವಲ ಬಾಂಗ್ಲಾದೇಶದಲ್ಲ ಅಲ್ಲ, ಭಾರತ ದೇಶದಲ್ಲೂ ಕೂಡ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆಗಳು ಆಗ್ತಾನೆ ಇದೆ. ಆದ್ರೆ ಬಾಂಗ್ಲಾದೇಶದಲ್ಲಿ ನಮ್ಮನ್ನ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು ಅಲ್ಪಸಂಖ್ಯಾತರಾಗಿರೋದ್ರಿಂದ ನಮ್ಮನ್ನ ಟಾರ್ಗೆಟ್ ಮಾಡಿ ಅಲ್ಲಿಂದ ಸಂಪೂರ್ಣವಾಗಿ ಹಿಂದೂಗಳನ್ನ ಓಡಿಸಬೇಕಂತಕ್ಕಂಥದ್ದು ಬಾಂಗ್ಲಾದೇಶದಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಆಸ್ವಾದನೆ ಕೊಡಬಾರದು. ನಾವು ನಿಮಗೆ 15 ವರ್ಷಗಳಿಂದ ಗೆಲ್ಸ್ಕೊಂತ ಬರ್ತಿರೋದು ನಮ್ಮ ದೇಶದ ಹಿಂದುತ್ವವನ್ನು ಸುರಕ್ಷತೆಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಯಾವುದೇ ಬೂಟಾಟಿಕೆ ಆಡುವಂತ ಅವಶ್ಯಕತೆ ಇಲ್ಲ. ಈ ಕೂಡಲೇ ಭಾರತಕ್ಕೆ ನೀವು ಈ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು, ಮಿಲಿಟರಿಯಲ್ಲಿ ಕಳಿಸಿಕೊಡಬೇಕು. ಅಲ್ಲಿರುವಂತಹ ಹಿಂದೂಗಳನ್ನ ಸುರಕ್ಷಿತ ಜಾಗಕ್ಕೆ ತಂದು ಇವತ್ತು ಸುರಕ್ಷಿತವಾಗಿ ಹಿಂದೂಗಳನ್ನ ರಕ್ಷಣೆ ಮಾಡುವಂತದ್ದು ನಿಮ್ಮ ಹೊಣೆ ಆಗಿರ್ತದೆ. ಹಿಂದುತ್ವದ ಹೆಸರಿನಲ್ಲೇ ನೀವು ಗೆದ್ದಿರೋದ್ರಿಂದ ಹಿಂದೂಗಳ ರಕ್ಷಣೆ ನಿಮ್ಮ ಹೊರೆಯಾಗಿರ್ತದೆ. ನೀವು ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿ ನಿಮ್ಮ ವಿರುದ್ಧನೂ ಕೂಡ ಹೋರಾಟ ಮಾಡುವಂತಹ ಅನಿವಾರ್ಯತೆ ಸ್ಟಾರ್ಟ್ ಆಗುವುದು ಪ್ರಾರಂಭ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಹಿಂದೂಗಳನ್ನೆಲ್ಲ ಒಂದು ಕಡೆಯಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಹಿಂದೂ ಸಮಾಜದ ಮೇಲೆ ಇದೀಗಂತ ಅಲ್ಲ, ನಿರಂತರ ಈಗ ಇತಿಹಾಸ ನೋಡಿದ್ರು ಸಹ ಹಿಂದೂ ಸಮಾಜದ ಮೇಲೆ ನಿರಂತರ ಆಘಾತಗಳು ನಡೀತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಕಗ್ಗೊಲೆಗಳು ನಡೀತಾ ಇದೆ. ಇದೀಗ ಬಾಂಗ್ಲಾದೇಶದಲ್ಲಿ ಇದಂತ ಅಲ್ಲ, ಹಿಂದೆನೂ ಸಹ ಅನೇಕ ಹಿಂದೂಗಳ ಮೇಲೆ ಅವರ ಮನೆಗೆ ನುಗ್ಗಿ ಅತ್ಯಾಚಾರ, ಬಲಾತ್ಕಾರ, ಕೊಲೆ, ಹಿಂಸೆ ಇದು ನಿರಂತರ ನಡೀತಾ ಇದೆ. ಇದರಲ್ಲಿ ಒಂದು ಸ್ಪಷ್ಟ, ಕೇಂದ್ರ ಸರ್ಕಾರ ಈಗೇನು ಬಾಂಗ್ಲಾದಲ್ಲಿ ನಡೀತಾ ಇದೆ ಇದಕ್ಕೆ ಏನು ಕ್ರಮ ಕೈಗೊಳ್ಳಿದ್ರೆ ಕೇಂದ್ರ ಸರ್ಕಾರನೂ ಸಹ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮೆಜಾರಿಟಿ ಇದ್ರೂ ಸಹ ಇವತ್ತು ಏನ್ ಮಾಡ್ತಾ ಇದೆ, ಇವತ್ತಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗ್ತಾ ಇದೆ, ಒಂದು ತುಟಿಗಂತ ಒಂದು ಮಾತಾಡ್ತಾ ಇಲ್ಲ. ಇವತ್ತು ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರ ಇಲ್ಲ ಆದ್ರೆ ಇವತ್ತು ಎಲ್ಲರೂ ಸಹ ಬೊಬ್ಬೆ ಹೊಡಿತಾರೆ. ಆದ್ರೆ ಇವತ್ತು ಅಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗಿದೆ, ಇದು ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇನ್ನೆಷ್ಟು ಹತ್ಯೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕಾಯ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇಶದಲ್ಲಿ ಹಾದಿ ಬೀದಿಗಳಲ್ಲಿ ಹಿಂದೂಗಳ ನರಮೇಧವನ್ನ ಮಾಡುತ್ತಿರುವಂತಹ ಮೂಲಭೂತವಾದಿ ಜನರ ವಿರುದ್ಧ ದೇಶಾದ್ಯಂತ ಆಕ್ರೋಶದ ಜ್ವಾಲೆ ಮೊಳಗ್ತಾ ಇದೆ. ಇಡೀ ದೇಶಾದ್ಯಂತ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನ ಜನ ಬಾಂಗ್ಲಾದೇಶದ ಹಿಂದೂಗಳ ನರಮೇಧದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಈ ಒಂದು ನರಮೇಧಕ್ಕೆ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಈ ಒಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧದ ವಿರುದ್ಧ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಆದ್ರೆ ದೇಶದಾದ್ಯಂತ ಒಂದಿಷ್ಟು ಹೋರಾಟಗಳು ನಡೀತಾ ಇದೆ. ಇದ್ರ ಬಗ್ಗೆ ಮಾತಾಡ್ಲಿಕ್ಕೆ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ. ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಸರಿಗ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ನರಮೇಧ ಎಲ್ಲೆಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಕೇವಲ ಬಾಂಗ್ಲಾದೇಶದಲ್ಲ ಅಲ್ಲ, ಭಾರತ ದೇಶದಲ್ಲೂ ಕೂಡ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆಗಳು ಆಗ್ತಾನೆ ಇದೆ. ಆದ್ರೆ ಬಾಂಗ್ಲಾದೇಶದಲ್ಲಿ ನಮ್ಮನ್ನ ಈಗ ಏನ್ ಮಾಡ್ತಾ ಇದಾರೆ ಅಂದ್ರೆ, ನಾವು ಅಲ್ಪಸಂಖ್ಯಾತರಾಗಿರೋದ್ರಿಂದ ನಮ್ಮನ್ನ ಟಾರ್ಗೆಟ್ ಮಾಡಿ ಅಲ್ಲಿಂದ ಸಂಪೂರ್ಣವಾಗಿ ಹಿಂದೂಗಳನ್ನ ಓಡಿಸಬೇಕಂತಕ್ಕಂಥದ್ದು ಬಾಂಗ್ಲಾದೇಶದಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಆಸ್ವಾದನೆ ಕೊಡಬಾರದು. ನಾವು ನಿಮಗೆ 15 ವರ್ಷಗಳಿಂದ ಗೆಲ್ಸ್ಕೊಂತ ಬರ್ತಿರೋದು ನಮ್ಮ ದೇಶದ ಹಿಂದುತ್ವವನ್ನು ಸುರಕ್ಷತೆಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಯಾವುದೇ ಬೂಟಾಟಿಕೆ ಆಡುವಂತ ಅವಶ್ಯಕತೆ ಇಲ್ಲ. ಈ ಕೂಡಲೇ ಭಾರತಕ್ಕೆ ನೀವು ಈ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು, ಮಿಲಿಟರಿಯಲ್ಲಿ ಕಳಿಸಿಕೊಡಬೇಕು. ಅಲ್ಲಿರುವಂತಹ ಹಿಂದೂಗಳನ್ನ ಸುರಕ್ಷಿತ ಜಾಗಕ್ಕೆ ತಂದು ಇವತ್ತು ಸುರಕ್ಷಿತವಾಗಿ ಹಿಂದೂಗಳನ್ನ ರಕ್ಷಣೆ ಮಾಡುವಂತದ್ದು ನಿಮ್ಮ ಹೊಣೆ ಆಗಿರ್ತದೆ. ಹಿಂದುತ್ವದ ಹೆಸರಿನಲ್ಲೇ ನೀವು ಗೆದ್ದಿರೋದ್ರಿಂದ ಹಿಂದೂಗಳ ರಕ್ಷಣೆ ನಿಮ್ಮ ಹೊರೆಯಾಗಿರ್ತದೆ. ನೀವು ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿ ನಿಮ್ಮ ವಿರುದ್ಧನೂ ಕೂಡ ಹೋರಾಟ ಮಾಡುವಂತಹ ಅನಿವಾರ್ಯತೆ ಸ್ಟಾರ್ಟ್ ಆಗುವುದು ಪ್ರಾರಂಭ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಹಿಂದೂಗಳನ್ನೆಲ್ಲ ಒಂದು ಕಡೆಯಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಹಿಂದೂ ಸಮಾಜದ ಮೇಲೆ ಇದೀಗಂತ ಅಲ್ಲ, ನಿರಂತರ ಈಗ ಇತಿಹಾಸ ನೋಡಿದ್ರು ಸಹ ಹಿಂದೂ ಸಮಾಜದ ಮೇಲೆ ನಿರಂತರ ಆಘಾತಗಳು ನಡೀತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಕಗ್ಗೊಲೆಗಳು ನಡೀತಾ ಇದೆ. ಇದೀಗ ಬಾಂಗ್ಲಾದೇಶದಲ್ಲಿ ಇದಂತ ಅಲ್ಲ, ಹಿಂದೆನೂ ಸಹ ಅನೇಕ ಹಿಂದೂಗಳ ಮೇಲೆ ಅವರ ಮನೆಗೆ ನುಗ್ಗಿ ಅತ್ಯಾಚಾರ, ಬಲಾತ್ಕಾರ, ಕೊಲೆ, ಹಿಂಸೆ ಇದು ನಿರಂತರ ನಡೀತಾ ಇದೆ. ಇದರಲ್ಲಿ ಒಂದು ಸ್ಪಷ್ಟ, ಕೇಂದ್ರ ಸರ್ಕಾರ
ಈಗೇನು ಬಾಂಗ್ಲಾದಲ್ಲಿ ನಡೀತಾ ಇದೆ ಇದಕ್ಕೆ ಏನು ಕ್ರಮ ಕೈಗೊಳ್ಳಿಲ್ಲ, ಕೇಂದ್ರ ಸರ್ಕಾರನೂ ಸಹ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮೆಜಾರಿಟಿ ಇದ್ರೂ ಸಹ ಇವತ್ತು ಏನ್ ಮಾಡ್ತಾ ಇದೆ, ಇವತ್ತಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗ್ತಾ ಇದೆ, ಒಂದು ತುಟಿಗಂತ ಒಂದು ಮಾತಾಡ್ತಾ ಇಲ್ಲ. ಇವತ್ತು ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರ ಇಲ್ಲ ಆದ್ರೆ ಇವತ್ತು ಎಲ್ಲರೂ ಸಹ ಬೊಬ್ಬೆ ಹೊಡಿತಾರೆ. ಆದ್ರೆ ಇವತ್ತು ಅಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗಿದೆ, ಇದು ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇನ್ನೆಷ್ಟು ಹತ್ಯೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕಾಯ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ದೇಶದಲ್ಲಿ ಹಾದಿ ಬೀದಿಗಳಲ್ಲಿ ಹಿಂದೂಗಳ ನರಮೇಧವನ್ನ ಮಾಡುತ್ತಿರುವಂತ ಮೂಲಭೂತವಾದಿ ಜನರ ವಿರುದ್ಧ ದೇಶಾದ್ಯಂತ ಆಕ್ರೋಶದ ಜ್ವಾಲೆ ಮೊಳಗ್ತಾ ಇದೆ. ಇಡೀ ದೇಶಾದ್ಯಂತ ಪ್ರತಿಭಟನೆಯ ಕಾವು ಜೋರಾಗ್ತಾ ಇದೆ. ಹಾಗಾದ್ರೆ ಬೆಂಗಳೂರಿನ ಜನ ಬಾಂಗ್ಲಾದೇಶದ ಹಿಂದೂಗಳ ನರಮೇಧದ ಬಗ್ಗೆ ಏನ್ ಹೇಳ್ತಾರೆ ನೋಡೋಣ ಬನ್ನಿ. ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧ ಆಗ್ತಾ ಇದೆ. ಈ ಒಂದು ನರಮೇಧಕ್ಕೆ ಹಿಂದೂಗಳೇ ಟಾರ್ಗೆಟ್ ಆದ್ರ ಅನ್ನುವಂತಹ ಪ್ರಶ್ನೆಗಳು ಕೂಡ ಉದ್ಭವ ಆಗ್ತಾ ಇದೆ. ಈ ಹಿನ್ನೆಲೆಯಲ್ಲಿ ರಾಜ್ಯದಾದ್ಯಂತ ಈ ಒಂದು ಬಾಂಗ್ಲಾದೇಶದಲ್ಲಿ ಹಿಂದೂಗಳ ನರಮೇಧದ ವಿರುದ್ಧ ಆಕ್ರೋಶ ಹೊರ ಆಗ್ತಾ ಇದ್ದಾರೆ. ಆದ್ರೆ ದೇಶದಾದ್ಯಂತ ಒಂದಿಷ್ಟು ಹೋರಾಟಗಳು ನಡೀತಾ ಇದೆ. ಇದರ ಬಗ್ಗೆ ಮಾತಾಡ್ಲಿಕ್ಕೆ ಶ್ರೀರಾಮ ಸೇನೆಯ ರಾಜ್ಯ ಕಾರ್ಯದರ್ಶಿ ನಮ್ಮ ಜೊತೆ ಇದ್ದಾರೆ, ಅವ್ರನ್ನ ಮಾತನಾಡಿಸ ಹೋಗ್ತೀನಿ. ಸರ್, ಈಗ ಪ್ರಮುಖವಾಗಿ ಬಾಂಗ್ಲಾದೇಶದಲ್ಲಿ ಆಗ್ತಾ ಇರುವಂತಹ ನರಮೇಧ ಎಲ್ಲೆಡೆ ಖಂಡನೆ ವ್ಯಕ್ತ ಆಗ್ತಾ ಇದೆ. ಇದ್ರ ಬಗ್ಗೆ ನೀವು ಹೇಳೋದಾದ್ರೆ? ಕೇವಲ ಬಾಂಗ್ಲಾದಂತಲ್ಲ ಅಲ್ಲ, ಭಾರತ ದೇಶದಲ್ಲೂ ಕೂಡ ಹಿಂದೂಗಳ ಮೇಲೆ ನಿರಂತರವಾಗಿ ಹತ್ಯೆಗಳು ಆಗ್ತಾನೆ ಇದೆ. ಆದ್ರೆ ಬಾಂಗ್ಲಾದೇಶದಲ್ಲಿ ನಮ್ಮನ್ನ ಈಗ ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಅಲ್ಪಸಂಖ್ಯಾತರಾಗಿರೋದ್ರಿಂದ ನಮ್ಮನ್ನ ಟಾರ್ಗೆಟ್ ಮಾಡಿ ಅಲ್ಲಿಂದ ಸಂಪೂರ್ಣವಾಗಿ ಹಿಂದೂಗಳನ್ನ ಓಡಿಸಬೇಕಂತಕ್ಕಂಥದ್ದು ಬಾಂಗ್ಲಾದೇಶದಿದೆ. ಯಾವುದೇ ಕಾರಣಕ್ಕೂ ಕೇಂದ್ರ ಸರ್ಕಾರಕ್ಕೆ ಇದಕ್ಕೆ ಆಸ್ವಾದನೆ ಕೊಡಬಾರದು. ನಾವು ನಿಮಗೆ 15 ವರ್ಷಗಳಿಂದ ಗೆಲ್ಸ್ಕೊಂತ ಬರ್ತಿರೋದು ನಮ್ಮ ದೇಶದ ಹಿಂದುತ್ವವನ್ನು ಸುರಕ್ಷತೆಗೋಸ್ಕರ ನಾವು ಗೆಲ್ಸ್ಕೊಂಡು ಬಂದಿದ್ದೀವಿ. ಯಾವುದೇ ಬೂಟಾಟಿಕೆ ಆಡುವಂತ ಅವಶ್ಯಕತೆ ಇಲ್ಲ. ಈ ಕೂಡಲೇ ಭಾರತಕ್ಕೆ ನೀವು ಈ ಬಾಂಗ್ಲಾದೇಶಕ್ಕೆ ಎಚ್ಚರಿಕೆಯನ್ನು ಕೊಡಬೇಕು, ಮಿಲಿಟರಿಯಲ್ಲಿ ಕಳಿಸಿಕೊಡಬೇಕು. ಅಲ್ಲಿರುವಂತಹ ಹಿಂದೂಗಳನ್ನ ಸುರಕ್ಷಿತ ಜಾಗಕ್ಕೆ ತಂದು ಇವತ್ತು ಸುರಕ್ಷಿತವಾಗಿ ಹಿಂದೂಗಳನ್ನ ರಕ್ಷಣೆ ಮಾಡುವಂತದ್ದು ನಿಮ್ಮ ಹೊಣೆಯಾಗಿರ್ತದೆ. ಹಿಂದುತ್ವದ ಹೆಸರಿನಲ್ಲೇ ನೀವು ಗೆದ್ದಿರೋದ್ರಿಂದ ಹಿಂದೂಗಳ ರಕ್ಷಣೆ ನಿಮ್ಮ ಹೊರೆಯಾಗಿರ್ತದೆ. ನೀವು ಒಂದು ವೇಳೆ ಮಾಡಲಿಲ್ಲ ಅಂದ್ರೆ ಹಿಂದೂ ಸಂಘಟನೆಗಳು ಬೀದಿಗಿಳಿದು ಹೋರಾಟವನ್ನು ಮಾಡಿ ನಿಮ್ಮ ವಿರುದ್ಧನೂ ಕೂಡ ಹೋರಾಟ ಮಾಡುವಂತಹ ಅನಿವಾರ್ಯತೆ ಸ್ಟಾರ್ಟ್ ಆಗುವುದು ಪ್ರಾರಂಭ ಆಗುತ್ತೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಈಗ ಹಿಂದೂಗಳನ್ನೆಲ್ಲ ಒಂದು ಕಡೆಯಲ್ಲಿ ಟಾರ್ಗೆಟ್ ಮಾಡುವಂತಹ ಕೆಲಸ ಆಗ್ತಾ ಇದೆಯಾ? ಖಂಡಿತವಾಗಿಯೂ ಹಿಂದೂ ಸಮಾಜದ ಮೇಲೆ ಇದೀಗಂತ ಅಲ್ಲ, ನಿರಂತರ ಈಗ ಇತಿಹಾಸ ನೋಡಿದ್ರು ಸಹ ಹಿಂದೂ ಸಮಾಜದ ಮೇಲೆ ನಿರಂತರ ಆಘಾತಗಳು ನಡೀತಾ ಇದೆ, ಹಲ್ಲೆಗಳು ನಡೀತಾ ಇದೆ, ಕಗ್ಗೊಲೆಗಳು ನಡೀತಾ ಇದೆ. ಇದೀಗ ಬಾಂಗ್ಲಾದೇಶದಲ್ಲಿ ಇದಂತ ಅಲ್ಲ, ಹಿಂದೆನೂ ಸಹ ಅನೇಕ ಹಿಂದೂಗಳ ಮೇಲೆ ಅವರ ಮನೆಗೆ ನುಗ್ಗಿ ಅತ್ಯಾಚಾರ, ಬಲಾತ್ಕಾರ, ಕೊಲೆ, ಹಿಂಸೆ ಇದು ನಿರಂತರ ನಡೀತಾ ಇದೆ. ಅದರಲ್ಲಿ ಒಂದು ಸ್ಪಷ್ಟ, ಕೇಂದ್ರ ಸರ್ಕಾರ ಈಗೇನು ಬಾಂಗ್ಲಾದಲ್ಲಿ ನಡೀತಾ ಇದೆ ಇದಕ್ಕೆ ಏನು ಕ್ರಮ ಕೈಗೊಳ್ಳಿಲ್ಲ, ಕೇಂದ್ರ ಸರ್ಕಾರನೂ ಸಹ ಹೊಣೆ ಅಂತ ನಾವು ಈ ಸಂದರ್ಭದಲ್ಲಿ ಹೇಳ್ಬೋದು. ಯಾಕಂತ ಹೇಳಿದ್ರೆ ಇವತ್ತು ಕೇಂದ್ರ ಸರ್ಕಾರ ಇವತ್ತು ಮೆಜಾರಿಟಿ ಇದ್ರೂ ಸಹ ಇವತ್ತು ಏನ್ ಮಾಡ್ತಾ ಇದೆ, ಇವತ್ತಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗ್ತಾ ಇದೆ, ಒಂದು ತುಟಿಗಂತ ಒಂದು ಮಾತಾಡ್ತಾ ಇಲ್ಲ. ಇವತ್ತು ಹಿಂದೂಗಳು ಇವತ್ತು ಅಲ್ಪಸಂಖ್ಯಾತರ ಇಲ್ಲ ಆದ್ರೆ ಇವತ್ತು ಎಲ್ಲರೂ ಸಹ ಬೊಬ್ಬೆ ಹೊಡಿತಾರೆ. ಆದ್ರೆ ಇವತ್ತು ಅಲ್ಲಿ ಅಲ್ಪಸಂಖ್ಯಾತರ ಹತ್ಯೆ ಆಗಿದೆ, ಇದು ಅವರಿಗೆ ಕಣ್ಣಿಗೆ ಕಾಣ್ತಾ ಇಲ್ವಾ? ಇನ್ನೆಷ್ಟು ಹತ್ಯೆಗಳನ್ನ ಇವತ್ತು ಕೇಂದ್ರ ಸರ್ಕಾರ ಕಾಯ್ತಾ ಇದೆ. ಕ್ಯಾಮರಾ ಪರ್ಸನ್ ರಘು ಜೊತೆಗೆ ಚರಣ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.